ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಫಿಕ್ಸೆಡ್ ಡೆಪಾಸಿಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಭಾರತದಲ್ಲಿ ಅತ್ಯಂತ ಜನಪ್ರಿಯ ಹೂಡಿಕೆಯ ಸಾಧನಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಒಂದು. ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಾನ್ ಬ್ಯಾಂಕಿಂಗಲ್ಲಿ ಫೈನಾನ್ಸ್ ಸಂಸ್ಥೆಗಳಲ್ಲಿ FD ಸಿಗುತ್ತೆ. ಸೊ ಈ ರೀತಿ ಅನೇಕ ಫಿಕ್ಸೆಡ್ ಡೆಪಾಸಿಟ್ ಯೋಜನೆಗಳಲ್ಲಿ ತಲಾಂತರಗಳನ್ನು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಸಾಕಷ್ಟು ಇತರ ಆಯ್ಕೆಗಳನ್ನು ಕೂಡ ಜನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಹಾಗಿದ್ರೆ ಬಿಯಾಂಡ್ FD ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ. ಅಂದರೆ ಒಂದು ಕಡೆ ಸೇಫ್ಟಿಯೂ ಇರಬೇಕು, ಹೂಡಿಕೆ ಸುರಕ್ಷತೆ ಇರಬೇಕು, ಜೊತೆಗೆ ಫಿಕ್ಸಡ್ ಡೆಪಾಸಿಟ್ಗಿಂತ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತಾ? ಸಹಜವಾಗಿ ಮನುಷ್ಯ ಆಸೆ ಪಡುವಂಥದ್ದೇ. ಸ್ವಲ್ಪ ಇನ್ಕಮ್ ಜಾಸ್ತಿ ಸಿಗೋದಿದ್ರೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದಾಗ ಜಾಸ್ತಿ ರಿಟರ್ನ್ಸ್ ಕೂಡ ಬರುತ್ತೆ. ಸೊ ಹೀಗಾಗಿ ಬಿಯಾಂಡ್ FD ಯಾವುದೆಲ್ಲ ಆಯ್ಕೆಗಳು ಇದೆ ಅನ್ನೋ ಒಂದು ವಿಶೇಷ ಟಾಪಿಕ್ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ನಾಲೆಜ್ ಬೆಲ್ ಸಂಸ್ಥೆಯ ಸ್ಥಾಪಕರಾದ ವಿನೋದ್ ತಂತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬಂದ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ವಿನೋದ್ ತಂತ್ರಿ. ನಮಸ್ಕಾರ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ತುಂಬ ಜನ ಫಿಕ್ಸೆಡ್ ಡೆಪಾಸಿಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಜಾಸ್ತಿ ಸ್ವಲ್ಪ 1-2% ಜಾಸ್ತಿ ಸಿಗುತ್ತಾ ಅನ್ನುವಂಥ ಒಂದು ಆಸೆ. ಏನು ಹೇಳ್ತೀರಿ ಅಂತ? ಸೊ ನೀವು ಹೇಳಿದಾಗೆ ಭಾರತ ದೇಶದಲ್ಲಿ ಇವತ್ತು ಸ್ಪೆಷಲಿ ರಿಟೈರ್ಡ್ ಆದವರು ಹೌದು ನೋಡೋದು, ರಿಟೈರ್ಮೆಂಟ್ ಆಯ್ತು ಅವ್ರು ನೋಡೋದು ಏನಿದೆ, ನನಗೆ ಫಿಕ್ಸ್ಡ್ ಆಗಿ ಒಂದು ಏನಾದರೂ ಬರುತ್ತಾ ಅಂಥೇಳಿ. ಕರೆಕ್ಟ್. ಸೊ ಫಸ್ಟ್ ಆಪ್ಷನ್ ಫಿಕ್ಸೆಡ್ ಡೆಪಾಸಿಟ್. ಓಕೆ, ಕರೆಕ್ಟ್. ಸೊ ಇದರಲ್ಲಿ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಫಿಕ್ಸೆಡ್ ಡೆಪಾಸಿಟಿಗೆ ಹೋಗಿ ನಾನು ಒಂದ್ಸಲ ಇನ್ವೆಸ್ಟ್ ಮಾಡಿಬಿಟ್ರೆ ಮತ್ತೆ ಅವರು ಅದ್ರ ಆಚೆ ನೋಡೋದಿಲ್ಲ. ಹೌದು. ಅವ್ರಿಗೆ ಆಚೆ ವಾಪಸ್ ಹೋಗೋದು ಯಾವಾಗ ಅಂತ ಹೇಳಿದ್ರೆ ಅದು ರಿನಿವಲ್ ಮಾಡೋ ಒಂದು ಪರಿಸ್ಥಿತಿ ಬಂದಾಗ. ಕರೆಕ್ಟ್. ಓಕೆ, ಸೊ ಈಗ ರಿನಿವಲ್ ಮಾಡುವಾಗ ಏನಾಗುತ್ತೆ, ಕೆಲವು ಸಲ ಇಂಟ್ರೆಸ್ಟ್ ರೇಟ್ ಡೌನು ಆಗಿರ್ಬೋದು. ನಿಜ. ಓಕೆ, ಸೊ ಇಂಟ್ರೆಸ್ಟ್ ರೇಟ್ ಅಪ್ ಹೋಗ್ಬೋದು, ಡೌನ್ ಆಗ್ಬೋದು. ಇದೂ ಒಂದು ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂತ ಹೇಳ್ತೀವಿ ನಾವು. ಸೊ ನೀವು 1 ವರ್ಷದ FD ಇಡ್ತೀರಾ, 2 ವರ್ಷದ FD ಇಡ್ತೀರಾ, ವಾಪಸ್ ಮೆಚ್ಯೂರ್ ಆಗುತ್ತೆ. ನೀವು ನೋಡಿರ್ಬೋದು ತುಂಬ ಜನ ಸೀನಿಯರ್ ಸಿಟಿಸನ್ಸು ಇವತ್ತು ಬ್ಯಾಂಕಿಗೆ ಹೋಗೋದು ಅಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ಸೇ. ಸೊ ನೀವೇನು ಮಾಡ್ತೀವಿ, ಜನರಲ್ಲಿ ಎಲ್ಲ ಆ್ಯಪಲ್ಲಿ ನಡೀತಾ ಇರುತ್ತೆ ಕೆಲಸ. ಸೊ ಹೀಗಿರಬೇಕಾದ್ರೆ ಒಂದು ಒಬ್ಸರ್ವೇಷನ್, ಅವರು FD ಒಂದು ಬಿಟ್ಟು ಬೇರೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಷ್ಟೊಂದು ಹೋಗೋದಿಲ್ಲ. ಯಾಕೆ? ಸೊ ಇವತ್ತಿನ ಒಂದು ಈ ಎಪಿಸೋಡ್ ಏನಿದೆ, ನಾನು ಸೀನಿಯರ್ ಸಿಟಿಸನ್ಸ್ಗಳಿಗೆ ನಾನು ಒಂದು ಸಮರ್ಪಣೆ ಅಂತ ಹೇಳ್ತೀನಿ. ಖಂಡಿತ. ಸೊ ಅವರಿಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಅಂತೇಳಿ. ನಿಜ. ಸೊ ಯಾಕೆ ಅಂತ ಕೇಳಿದ್ರಿ, ಒಂದು ಅವರಿಗೆ ನೋನ್ ರಿಟರ್ನ್ಸ್ ಇರಬೇಕು. ಅಂದರೆ ನನಗೆ ರಿಟರ್ನ್ ಎಷ್ಟು ಬರುತ್ತೆ ಅದು ಕ್ಲಿಯರ್ ಆಗಿ ಅವರಿಗೆ ಕಾಣಬೇಕು, ಪಕ್ಕಾ ಸಿಗಬೇಕು. ಅದು ಕ್ಯಾಲ್ಕುಲೇಷನ್ ಕ್ಲಿಯರ್ ಇರಬೇಕು. ಇಷ್ಟು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇಷ್ಟು ನನಗೆ ಇಂಟ್ರೆಸ್ಟ್ ಬರ್ತದೆ, ಇಷ್ಟಕ್ಕೆ ಮೆಚುರಿಟಿ ಆಗ್ತಾ ಇದೆ. ಇದು ಒಂದು. ಸೆಕೆಂಡ್, ಆಬ್ವಿಯಸ್ಲಿ ಸೇಫ್ಟಿ. ಓಕೆ, ಸೇಫ್ಟಿ ಆಗಿರಬೇಕು. ಅಲ್ಲಿ ಎವ್ರಿ ಡೇ ನ್ಯೂಸ್ ನೋಡೋದು, ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ಜಿಯೋ ಪೊಲಿಟಿಕಲ್ ಏನಾಗ್ತಾ ಇದೆ, ಎಲೆಕ್ಷನ್ಸ್ ಏನಾಗ್ತಾ ಇದೆ, ಇದರ ಬೇಸಿಸ್ ಮೇಲೆ ಅವರ ಇಂಟ್ರೆಸ್ಟು, ಅವರ ಇನ್ಕಮು ಇರಬಾರ್ದು. ಇದು ಒಂದು ಸೆಕೆಂಡ್ ಥಿಂಗ್. ಸೊ ಫಸ್ಟ್ ಒನ್ ಫಿಕ್ಸ್ಡ್ ಇಂಟ್ರೆಸ್ಟ್ ಆರ್ ಮೆಜರಬಲ್. ಸೆಕೆಂಡು ಬಂಡವಾಳ ಎಲ್ಲೂ ಹೋಗಬಾರ್ದು, ಇದು ನೋಡ್ತಾರೆ. ಕನ್ವೀನಿಯನ್ಸು ನೋಡ್ತಾರೆ. ಓಕೆ, ಈ 3 ವಿಷಯವನ್ನು ಅವರು ಜನರಲಿ ಥಿಂಕ್ ಮಾಡಿಕೊಂಡು ಅವರಿಗೆ ನಿಯರೆಸ್ಟ್ ಸಿಗೋದು FD. ಓಕೆ, ಒಳ್ಳೆಯದು. FD ಇಸ್ ಡೆಫಿನೆಟ್ಲಿ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಸೊ ಇವತ್ತು ನಾವು ನೋಡಿದ್ರೆ ಸೀನಿಯರ್ ಸಿಟಿಸನ್, ನಾವೊಂದು ಭಾರತ ದೇಶದ ಒಂದು ಒಳ್ಳೆ ಟಾಪ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಈ ಬ್ಯಾಂಕ್ಗಳನ್ನು ನೋಡಿದ್ರೆ ಸುಮಾರು 7.5%, ಕೆಲವರಿಗೆ 7.75% ತನಕ ಸಿಗ್ಬೋದು. ನಿಜ. ಆ ರೇಟಲ್ಲಿ ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇದೆ. ಹೌದು. ಸೊ ಅವ್ರು ಏನು ಮಾಡ್ತಾರೆ, FDಯನ್ನೇ ಒಂದು ಫೋಕಸ್ ಮಾಡಿ ಅಲ್ಲೇ ಒಂದು ದುಡ್ಡು ಹಾಕ್ಬಿಟ್ಟು, ಕೆಲವರು ಒಂದೇ ಬ್ಯಾಂಕಲ್ಲೂ ಹಾಕ್ತಾರೆ. ಓಕೆ, ಅದು ಏನು ರಿಸ್ಕ್ ಇದೆ ನಿಮ್ಗೆ ಗೊತ್ತಿದೆ. ಹೌದು. ಸೊ ಒಂದೇ ಬ್ಯಾಂಕಲ್ಲಿ ಹಾಕ್ತಾರೆ. ಸೊ ಹೀಗಿರಬೇಕಾದ್ರೆ ನಂದು ಸೀನಿಯರ್ ಸಿಟಿಸನ್ಸ್ಗಳಿಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಬೈ ಚಾನ್ಸ್ ಒಂದು ಮನೆ ನೋಡ್ತಾ ಇದ್ದೀರಾ ಅಂತಾದರೆ, ಮನೆ ತಗೊಳ್ಬೇಕು ನಿಮಗೆ ಅಂತಿದ್ರೆ, ನೀವು ಒಂದೇ ಮನೆ ನೋಡಿ ಆ ಫಸ್ಟ್ ಮನೆ ನೋಡಿದಲ್ಲೇ ಆ ಮನೆಯೇ ತಗೊಂಡ್ಬಿಡ್ತೀರಾ? ಇಲ್ಲ. ಅಥವಾ ನೀವು ಒಂದು ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ತೀರಾ? ಹೌದೌದು. ಬ್ರೋಕರ್ ಹತ್ರ ಹೇಳ್ತೀವಿ ಇನ್ನೊಂದು ಮನೆ ತೋರ್ಸಪ್ಪ ಅಂತ. ಕರೆಕ್ಟ್ ಅಂತಾನೆ. ನೀವು ಇನ್ನೊಂದಲ್ಲ, ಆ್ಯಕ್ಚುಲಿ 7-8 ಮನೆ ನೋಡಿ ನಿಜ ಅದರಲ್ಲಿ ಫಿಲ್ಟರ್ ಮಾಡಿ, ಓಕೆ ನಾನು ಇದೊಂದು ತಗೋತೀನಿ ಅಂತ ಡಿಸೈಡ್ ಮಾಡ್ತೀರಾ. ಆದರೆ ನೀವು ಮನೆ ತಗೊಳ್ಳುವಾಗ ಒಂದೇ ಮನೆ ತಗೊಳ್ಳೋದು. ಹೌದು, ಕರೆಕ್ಟ್. ಆದರೆ ನೀವು ಇನ್ವೆಸ್ಟ್ ಮಾಡುವಾಗ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ನಿಜ. ಸೊ ಮನೆ ತಗೊಳ್ಳುವಾಗಲೇ ನೀವು 7-8 ಆಪ್ಷನ್ ನೋಡ್ತೀರಾ, ಒಂದೇ ಮನೆ ತಗೊಳ್ಳೋದು ನೀವು. ಬಟ್ ಇಲ್ಲಿ ಸಪೋಸ್ ನಿಮ್ಮ ಹತ್ರ 50 ಲಕ್ಷ ಇದೆಯಾ ಆದರೆ ಅದನ್ನು ಡಿವೈಡ್ ಮಾಡಿ ಹಾಕೋ ಆಪ್ಷನ್ ಇದೆ.
ನೀವು ಆಗ ಆಪ್ಷನ್ಸ್ಗಳನ್ನು ಹೆಚ್ಚು ನೋಡಬೇಕು. ಓಕೆ, ಆದರೆ ನಿಮ್ಮದು ಒಂದು ಕರೆಂಟ್ ಸ್ಟೇಜ್ ಆಫ್ ಲೈಫ್ ಏನಿದೆ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಸೇಫ್ ಆಗಿರೋದನ್ನೇ ನೋಡಬೇಕು, ರೆಗ್ಯುಲರ್ ಇನ್ಕಮ್ ಬರೋದನ್ನೇ ನೋಡಬೇಕು. ಎಫ್ ಡಿಗಿಂತ ಸ್ವಲ್ಪ ಏನಾದರೂ ಹೆಚ್ಚು ಸಿಗುತ್ತಾದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಖರ್ಚುಗಳು ಹೆಚ್ಚಾಗ್ತಾ ಇದೆ. ಓಕೆ, ನಾಳೆ ಏನಾದರೂ ಇಂಟ್ರೆಸ್ಟ್ ರೇಟ್ ನಿಮಗೆ ಗೊತ್ತಿದೆ, ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಇಂಟ್ರೆಸ್ಟ್ ರೇಟ್ 5%ಗೂ ಬಂದಿರೋದು ಒಂದು ಕಾಲ ಇದೆ. ಹೌದು, ಇನ್ನು ಮುಂದೆನೂ ಬರ್ಬೋದು. ಸೊ ಈ ನಿಟ್ಟಿನಲ್ಲಿ ನೀವು ಸ್ವಲ್ಪ ಇವನ್ 0.5% ಹೆಚ್ಚು ಸಿಗ್ತಾ ಇದೆ, ಸೇಫ್ ಆಗಿದೆ ಆದರೆ ನೀವು ಎಕ್ಸ್ಪ್ಲೋರ್ ಮಾಡಲೇಬೇಕು. ಸೊ ನೀವು ಕೇಳಿದ ಪ್ರಶ್ನೆಗೆ ಏನೇನು ನೋಡ್ತಾರೆ ಎಫ್ ಡಿ ರಿಟೈರ್ಡ್ ಪರ್ಸನ್ಸು, ಈ ಕೆಲವು ಪಾಯಿಂಟ್ಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತಾರೆ. ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದಿರ್ತಾವೆ. ಈಗ ಎಲ್ಲ ಕಾರಣಕ್ಕೋಸ್ಕರ ಅದರ ಆಪ್ಷನ್ ನೋಡಬೇಕು ಅಂತ. ಈಗ ಮನೆ ಆದರೆ ಈಗ ಬ್ರೋಕರ್ ತೋರಿಸ್ತಾರೆ, ತುಂಬ ನೂರಾರು ಮನೆ ತೋರಿಸ್ತಾರೆ. ಸೊ ಆದರೆ ಈ ರಿಟೈರ್ಡ್ ಪರ್ಸನ್ಸ್ಗೆ ಹಾಗಿದ್ರೆ ಬಿಯಾಂಡ್ ದ ಆಪ್ಷನ್ ಎಫ್ ಡಿ ಏನೆಲ್ಲ ಇದೆ ಆಯ್ಕೆಗಳು ಅಂತ ಹೇಳ್ತೀರಾ ಅಂತ? ಸೊ ಒಂದು ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿದೆ, ಸೀನಿಯರ್ ಸಿಟಿಸನ್ ಸ್ಕೀಮ್. ಓಕೆ, ತುಂಬ ಜನ ಅದರಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಇದು ತುಂಬ ಪಾಪ್ಯುಲರ್ ಸ್ಕೀಮ್, ತುಂಬ ಪಾಪ್ಯುಲರ್ ಇದು. ಎಫ್ ಡಿ ನಂತರ ಸೆಕೆಂಡ್ ಪಾಪ್ಯುಲರ್ ಅಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ ಸ್ಕೀಮ್. ಇದರಲ್ಲೂ 30 lakh ಲಿಮಿಟ್ ಇದೆ. ಹೌದು. ಓಕೆ, ಜಾಯಿಂಟ್ ಅಕೌಂಟ್ ಮಾಡಿದ್ರೆ ನಿಮಗೆ 30 lakhs ನಿಮ್ಮದು, 30 lakh ನಿಮ್ಮ ವೈಫ್ ಇದೆ, 60 ಲಕ್ಷ ತನಕ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕರೆಕ್ಟ್. 8.2% ಫ್ಯಾಂಟಾಸ್ಟಿಕ್. ಆದರೆ ಲಿಮಿಟ್ ಇರೋದ್ರಿಂದ ಇಫ್ ನಿಮ್ಮ ಏನಿದೆ ಕಾರ್ಪಸ್ ಹೆಚ್ಚಿದೆ ಆದರೆ, ನಿಮಗೆ ಬಂಡವಾಳ ಹೆಚ್ಚಿದೆ ಆದರೆ ನಿಮಗೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇದೆ. ಓಕೆ, ಈಗ ನಾನು ಹೇಳ್ತಾ ಇರೋದು ಮೋಸ್ಟ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಂತ ಹೇಳ್ತೀವಿ. ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಂತ, ಫ್ಲೋಟಿಂಗ್ ರೇಟ್ ಬಾಂಡ್. ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾ ಫ್ಲೋಟಿಂಗ್ ರೇಟ್ ಬಾಂಡ್ಸ್. ಸೊ ಎರಡನೇ ಆಯ್ಕೆ ಇದು ಮೂರನೇ ಆಯ್ಕೆ. ಓಕೆ. ಇದು ನಿಮಗೆ 7 years ಬಾಂಡ್. ಇದು 8.05% ನಿಮಗೆ ಹಾಫ್ ಇಯರ್ಲಿ ಪೇಯಬಲ್ ಸಿಗುತ್ತೆ. 8.05% ಹಾಫ್ ಇಯರ್ಲಿ ಸಿಗುತ್ತೆ. ಆದರೆ ಇದರಲ್ಲಿ 7 year ಬಾಂಡ್. 7 year ಬಾಂಡ್. ಓಕೆ. ಆದರೆ 7 year ಅಂತ ಹೇಳಿದ ಕೂಡಲೇ ಆಬ್ವಿಯಸ್ಲಿ ಒಂದು ಓಕೆ, ಏನು 7 ವರ್ಷ ನಾನು ಲಾಕ್ ಇನ್ ಮಾಡಿ ಇಟ್ಕೊಳ್ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ಇತ್ತೀಚೆಗೆ ಜುಲೈಯಿಂದ ಗೌರ್ಮೆಂಟ್ ಇದಕ್ಕೊಂದು ಸೀನಿಯರ್ ಸಿಟಿಸನ್ಸ್ಗಳಿಗೆ ಒಂದು ಎಕ್ಸ್ಟ್ರಾ ಒಂದು ಬೆನಿಫಿಟ್ ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಈ ಬಾಂಡ್ 7 years ಇರೋದ್ರಿಂದ ಇದರಲ್ಲಿ 60 to 70 years ಏಜ್ ಆದ ಸೀನಿಯರ್ ಸಿಟಿಸನ್ಸ್ಗಳಿಗೆ 1 year ಇದ್ದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ ಸೀನಿಯರ್ ಸಿಟಿಸನ್ಸ್ಗಳಿಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಕೊಟ್ಟಿದ್ದಾರೆ. ಹೌದು. ಸೊ 7 years ಬಾಂಡನ್ನು 60 to 70 yearsನವ್ರು ಬೈ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ 6 years ಅಲ್ಲೇ ಎಕ್ಸಿಟ್ ಕೊಟ್ಟಿದ್ದಾರೆ. ಓಕೆ. ಅದೇ 70 to 80 ಆದರೆ ಅವರು 5 years ಅಲ್ಲಿ ಎಕ್ಸಿಟ್ ಆಗ್ಬೋದು. 80 years ಆ್ಯಂಡ್ ಅಬೌವ್ ಇದ್ದವರಿಗೆ 4 years ಅಲ್ಲಿ ಎಕ್ಸಿಟ್ ಇದೆ. 4 years ಅಲ್ಲಿ ಎಕ್ಸಿಟ್ ಇದೆ. ಇವತ್ತು ನಾವು 7.5% ಎಫ್ ಡಿ ಇರಬೇಕಾದ್ರೆ 8% ಏನಿದೆ ಅದು ತುಂಬ ಒಂದು ಡಿಫ್ರೆನ್ಸ್ ಅಂತ ಕಾಣೋದಿಲ್ಲ. ನಿಜ. ಕರೆಕ್ಟ್. ಆದರೆ ನಾಳೆ ಏನಾದರೂ ಎಫ್ ಡಿ ರೇಟ್ ಕಡಿಮೆ ಆದರೆ ಇಂಟ್ರೆಸ್ಟ್ ಆವಾಗ ದೊಡ್ಡದಂತ ಅನ್ಸುತ್ತೆ. ಆವಾಗ ನಿಮಗೆ ಆ ಗ್ಯಾಪ್ 1% ಕಾಣುತ್ತೆ ಅಲ್ವಾ? ಕರೆಕ್ಟ್. 1% ಗ್ಯಾಪ್ ಕಾಣುತ್ತೆ. 1% ಈಸ್ ಈಕ್ವಲೆಂಟ್ ಟು 15% ಇನ್ಕ್ರೀಸ್. ಕರೆಕ್ಟ್. ಸೊ ಆ ಗ್ಯಾಪ್ ನಿಮಗೆ ಚೆನ್ನಾಗಿ ಕಾಣುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಪ್ರಾಡಕ್ಟ್ ಏನಿದೆ, ಈ ಗೌರ್ಮೆಂಟ್ನವರು ಜುಲೈ 1 ಇದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಓಕೆ. ಇದ್ರ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್, ರೀಟ್ಸ್ ಅಂತ ಬರುತ್ತೆ. ಓಕೆ. ರೀಟ್ಸ್ ಏನು ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ NHAI ಏನಿದೆ ಅವರ ಬಾಂಡ್ಸ್ ಮೇಲೆ ಡಿಪೆಂಡ್ ಆಗಿರೋ ಒಂದು ಇನ್ವೆಸ್ಟ್ಮೆಂಟ್, ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡುವಂಥ ಸರ್ಕಾರ. ಸೊ ಇದರಲ್ಲೂ ಸರ್ಕಾರದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಿಮಗೆ ರಿಸ್ಕ್ ಕಂಪ್ಯಾರಿಟಿವ್ಲಿ ಡೆಫಿನೆಟ್ಲಿ ಕಡಿಮೆ. ಓಕೆ, ಡೆಫಿನೆಟ್ಲಿ ಈಗ ನಾನು ಹೇಳಿದ್ದು ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಏನಿದೆ, ಫ್ಲೋಟಿಂಗ್ ರೇಟ್ ಗೌರ್ಮೆಂಟ್ ಬಾಂಡ್ಸ್, ನೀವೇ ಹೇಳೀಗ ನಾನು ನ್ಯಾಷನಲೈಸ್ ಬ್ಯಾಂಕ್ಸ್ ಕಂಪ್ಯಾರಿಟಿವ್ಲಿ ಕಡಿಮೆ ರಿಸ್ಕ್ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಕಡಿಮೆ ರಿಸ್ಕ್? ನ್ಯಾಷನಲೈಸ್ ಬ್ಯಾಂಕ್ಸ್ ಕಡಿಮೆ ರಿಸ್ಕ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಕಡಿಮೆ ರಿಸ್ಕ್? ಸೆಂಟ್ರಲ್ ಬ್ಯಾಂಕ್ ಆಬ್ವಿಯಸ್ಲಿ. ಸೊ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ತುಂಬ ಸೇಫ್. ಮತ್ತು ಬ್ಯಾಂಕ್ಗಳಲ್ಲಿ ನಾವು ಎಫ್ ಡಿ ಮಾಡಬೇಕಾದ್ರೆ ನಿಮಗೆ ಎಫ್ ಡಿ ಇನ್ಶೂರೆನ್ಸ್ ಅಂತ ನಾವು ಏನು ಹೇಳ್ತೀವಿ ಅದು 5 ಲಕ್ಷ ಮಾತ್ರ ಇರೋದು. ಕರೆಕ್ಟ್. ಏನಾದರೂ ಹೆಚ್ಚು ಕಮ್ಮಿ ಆದರೆ 5 ಲಕ್ಷವರೆಗೆ ಮಾತ್ರ ಸಿಗ್ಬೋದು. ಹಾಗಾದರೆ ನನ್ನ ಹತ್ರ 1 ಕೋಟಿ ಇದ್ದರೆ ನಾನು 1 ಕೋಟಿ ಹೋಗಿ ಒಂದೇ ಬ್ಯಾಂಕಲ್ಲಿ ಇಟ್ಟರೆ ಸೊ
ಸೊ ಇಟ್ ಇಸ್ ನಾಟ್ Heavy risk ಆಯ್ತು ಅದು. ಹೆವಿ ರಿಸ್ಕ್ ಆಯಿತು. ಸೊ ಆ ನಿಟ್ಟಿನಲ್ಲೂ ನೀವು ಸ್ವಲ್ಪ ಬೇರೆ ಆಪ್ಷನ್ಸ್ ನೋಡಬೇಕಾಗತ್ತೆ. ನಿಜ ನಿಜ. ಓಕೆ, ಸೊ ನಾನು ಹೇಳಿದ್ದು ಫಸ್ಟ್ ಡೆಫಿನೆಟ್ಲಿ ಎಫ್ ಡಿ ನೋಡಿ, ಸೆಕೆಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಫ್ಲೋಟಿಂಗ್ ರೇಟ್ ಬಾಂಡ್ಸ್ ನೋಡಿ ಸೀನಿಯರ್ ಸಿಟಿಸನ್ಸ್ಗಳಿಗೆ. ಥರ್ಡ್ ಆಪ್ಷನ್ ಏನಿದೆ ಈ ಇನ್ವಿಟ್ಸ್ ಅಂತ ನಾವು ಏನು ಹೇಳ್ತೀವಿ, NHAIದು ಇನ್ವಿಟ್ಸ್ ಇದೆ. ಈ ಬಾಂಡು 8.05% ನಿಮಗೆ ರಿಟರ್ನ್ಸ್ ಕೊಡುತ್ತೆ, ಹಾಫ್ ಇಯರ್ಲಿ ಪೇಯಬಲ್. ಇನ್ನೊಂದು ಎಡಿಷ್ನಲ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಸಾಧ್ಯತೆಗಳು ಇದೆ ಅಂತ ಹೇಳಿದ್ರೆ ನಿಮಗೆ 8.05% ಸಿಗುತ್ತೆ. ಬಟ್ ಇಫ್ ಅ ಬಾಂಡ್ ಪ್ರೈಸ್ ಏನಾದರೂ ಹೆಚ್ಚಾಗ್ತಾ ಹೋದರೆ ಅದು ಆಗುತ್ತೆ ಜನರಲಿ. ಓಕೆ, ಯಾಕಾಗತ್ತಂತ ಹೇಳ್ತೀನಿ. ಹೋದರೆ ನಿಮಗೆ 8+ ಇನ್ನೂ 2% ಹೆಚ್ಚಾಗಿ ಸಿಗೋ ಸಾಧ್ಯತೆ ಅಂದರೆ 10% ತನಕ ಸಿಗೋ ಚಾನ್ಸಸ್ ಇಲ್ಲ. ಸೊ ವೆರಿ ಗುಡ್ ರಿಟರ್ನ್. ಓಕೆ, 10% ತನಕ ಸಿಗೋ ಚಾನ್ಸಸ್ ಇದೆ. ಮತ್ತು NHAI ಈ ಇನ್ವಿಟ್ಸು ಲಿಸ್ಟೆಡ್ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ. ಫ್ಯಾಂಟಾಸ್ಟಿಕ್. ಓಕೆ, ಮೇ ಬಿ 1-2 ವರ್ಷ ಆಗ್ಬೋದು ಲಿಸ್ಟಿಂಗ್ ಆಗ್ತಾ ಇದೆ. ಸೊ ಲಿಸ್ಟಿಂಗ್ ಆದಮೇಲೆ ಏನಾಗುತ್ತೆ, ಈ ಬಿಕಾಸ್ ಇಟ್ಸ್ ಅ ಗೌರ್ಮೆಂಟ್ ರೇಟೆಡ್ ಬಾಂಡ್ಸು, ಈ AAA ರೇಟೆಡ್ ಬಾಂಡ್ಸಿಗೆ ಏನು ರೇಟ್ ಇದೆ ಅದೇ ರೇಟ್ ಇದಕ್ಕೆ ಬಂದ್ಬಿಡುತ್ತೆ. ಸೊ ಪ್ರೈಸ್ ಏನಿದೆ, ಒಂದು ನಿಮಗೆ ಇಂಟ್ರೆಸ್ಟ್ ಸಿಗೋದು ಬಾಂಡ್ಗಳಲ್ಲಿ ಪ್ರೈಸ್, ಅದರ ಪ್ರೈಸ್ ಹೇಗೆ ಶೇರ್ಸ್ ಪ್ರೈಸ್ ಹೇಗೆ ಹೆಚ್ಚಾಗುತ್ತೆ ಹಾಗೆಯೇ ಈ ಬಾಂಡ್ ಪ್ರೈಸಸ್ಸು ಹೆಚ್ಚಾಗುತ್ತೆ. ಓಕೆ, ಸೊ ಹೀಗೆ ಹೆಚ್ಚಾಗ್ತಾ ಇರಬೇಕಾದ್ರೆ ನಿಮಗೆ ಒಂದು ಇಂಟ್ರೆಸ್ಟ್ ಪೋರ್ಷನ್ ಇನ್ಕಮ್, ಸೆಕೆಂಡ್ ಕ್ಯಾಪಿಟಲ್ ಅಪ್ರಿಷಿಯೇಷನ್. ಸರ್, ಈಗ ಒಂದು ಪ್ರಶ್ನೆ, ಈಗ ಲಿಸ್ಟ್ ಆದರೆ ಇಂಟ್ರೆಸ್ಟ್ ಆಗಿದ್ರೆ ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತಾ ಅಥವಾ ಹೆಂಗೆ? ಇಂಟ್ರೆಸ್ಟ್ ಆಗೋದಿಲ್ಲ, ಇಂಟ್ರೆಸ್ಟ್ ಅಷ್ಟೇ ಇರುತ್ತೆ. ಇಂಟ್ರೆಸ್ಟ್ ಆಗಿರುತ್ತೆ, ಬಟ್ ಏನು ವ್ಯಾಲ್ಯೂ ಆ್ಯಡ್ ಆಗುತ್ತೆ? ₹100 ಇರೋ ಬಾಂಡಿಗೆ ಇವತ್ತು ನಿಮಗೆ 8.05% ಇಂಟ್ರೆಸ್ಟ್ ಬರ್ತಾ ಇದೆ. ಓಕೆ, ಲಿಸ್ಟಿಂಗ್ ಆದಮೇಲೆ ಸಾಧ್ಯತೆ ಏನು, ಈ ಒಂದು ಬಾಂಡ್ ಏನಿದೆ ಎವ್ರಿ ಇಯರ್ ₹102, ₹106 ಹಾಗೆ ಹೇಳ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇಸ್ 8.05% ಕೂಪನ್ ಅಂತ ನಾವೇನು ಹೇಳ್ತೀವಿ. ಬಟ್ ಈಲ್ಡ್ ಅಂತ ಏನು ಹೇಳ್ತೀವಿ ಅಂದರೆ ಟೋಟಲ್ 8% ಪ್ಲಸ್ 2% ಅಪ್ರಿಸಿಯೇಷನ್ ನಾನು ಒಟ್ಟು ಮಾಡಿದ್ರೆ ಸುಮಾರು 10% ತನಕ ನನಗೆ ಪ್ರಾಫಿಟ್ ಆಗೋ ಚಾನ್ಸ್ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಲಿಸ್ಟ್ ಆಗಿಬಿಟ್ರೆ ನೀವು ಇದನ್ನು ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಬೋದು. ಅದು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ನಿಮಗೆ. ಸೊ ಆಬ್ವಿಯಸ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾಕಿಂಗ್ ಇರೋದ್ರಿಂದ ನಾಳೆ ಈ ಬಾಂಡ್ಗಳನ್ನು ಮ್ಯೂಚುವಲ್ ಫಂಡ್ ಕಂಪನಿಗಳು ಅಥವಾ ಪೆನ್ಷನ್ ಸ್ಕೀಮ್ಸ್ಗಳು, ಇನ್ಶೂರೆನ್ಸ್ ಕಂಪನಿಗಳು ಇದನ್ನು ಬೈ ಮಾಡ್ತವೆ ಲಿಸ್ಟ್ ಆದಮೇಲೆ. ಸೊ ಇದು ಪ್ರೈಸಸ್ ಡಿಮಾಂಡ್ ಹೆಚ್ಚಾದ ಕೂಡಲೇ ಪ್ರೈಸಸ್ಸು ಹೆಚ್ಚಾಗೋ ಚಾನ್ಸಸ್ ಇದೆ. ಕರೆಕ್ಟ್. ಸೊ ಇದು ಮೂರನೇ ಒಂದು ಆಪ್ಷನ್. ನಾಲ್ಕನೇ ಆಪ್ಷನ್ ಏನು ಅಂತ ಹೇಳಿದ್ರೆ ನಿಮಗೆ NBFC ಪ್ರೈವೇಟ್ ಕಂಪನಿಗಳದ್ದು ಬಾಂಡ್ಸ್ ಇದೆ. ಇದು ಕಂಪ್ಯಾರಿಟಿವ್ಲಿ ರಿಸ್ಕ್ ಇದೆ, ಆದ್ರೂ ನಿಮಗೆ ಒಂದು ಸ್ಮಾಲ್ ಅಲೋಕೇಶನ್ ಚೆನ್ನಾಗಿರೋ AAA ರೇಟೆಡ್ ಬಾಂಡ್ಸ್, AA ರೇಟೆಡ್ ಬಾಂಡ್ಸ್ಗಳಿಗೆ ಮಾಡ್ಬೋದು, ನೀವು ಹೂಡಿಕೆ ಮಾಡ್ಬೋದು. ಓಕೆ, ನಿಮಗೆ ಬಾಂಡ್ಸ್ ಹುಡ್ಕೋದು ಕಷ್ಟ ಆಗುತ್ತೆ ಅಂತ ಆದರೆ ಅದಕ್ಕೆ ಒಂದು ಡೆಟ್ PMS ಅಂತ ಇದೆ, ಡೆಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಇದೆ. ಅದ್ರ ಬಗ್ಗೆ ಮೋಸ್ಟ್ಲಿ ನಾವು ನೆಕ್ಸ್ಟ್ ಟೈಮ್ ಮಾತಾಡ್ಬೋದು. ಡೆಟ್ PMS ಬಗ್ಗೆ ಇದೆ. ಸೊ ಹೀಗೆ ಬೇರೆ ಬೇರೆ ಆಪ್ಷನ್ಸ್ಗಳಿದ್ದಾವೆ. ಸೊ ನನ್ನ ಈ ಒಂದು ಡಿಸ್ಕಷನ್ ಉದ್ದೇಶ ಏನು ಅಂತ ಹೇಳಿದ್ರೆ, ಸೀನಿಯರ್ ಸಿಟಿಸನ್ಸ್ಗಳು ಖಾಲಿ FD ಒಂದು ಆಪ್ಷನ್ ಆಗಿ ಇಟ್ಕೊಳ್ಳೋ ಬದಲಿಗೆ ಓಕೆ ಈ ಉಳ್ದ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ, ಯಾಕಂದರೆ ಪ್ರಪಂಚ ತುಂಬ ಚೇಂಜ್ ಆಗಿಬಿಟ್ಟಿದೆ, ಆಪ್ಷನ್ಸ್ ತುಂಬ ಬಂದುಬಿಟ್ಟಿದ್ದಾವೆ, ಇನ್ನು ಮುಂದೆ ಇನ್ನೂ ಬರ್ಬೋದು. ಸೊ ಚೇಂಜ್ ಆಗಿಬಿಟ್ಟಿದ್ದಾವೆ. ಸೊ ಖಾಲಿ ಒಂದೇ ಡಿಸಿಷನ್, ನೀವು FDಯಲ್ಲೇ ಇನ್ವೆಸ್ಟ್ ಮಾಡಿ, ಬಟ್ ಇದೆಲ್ಲ ವಿಷಯ ತಿಳ್ಕೊಂಡು ಮತ್ತೆ FDಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಏನು ತಪ್ಪಿಲ್ಲ. ಓಕೆ, ಬಟ್ ನಿಮಗೆ ವಿಷಯ ಗೊತ್ತಿರಬೇಕು. ಕರೆಕ್ಟ್. ಇವತ್ತು ನಾನು ಹೇಳಿದ್ದನ್ನು ನೀವು ಸ್ವಲ್ಪ ನಿಮ್ಮ ಹತ್ರನೂ ಮೊಬೈಲ್ ಇದೆ, ಇವತ್ತು ನೀವೇನು ಓಲ್ಡ್ ಮೊಬೈಲ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ಅದನ್ನು ಸ್ವಲ್ಪ ಗೂಗಲ್ ಮಾಡಿ ನೋಡಿ ಈ ವಿಷಯಗಳನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ಕರೆಕ್ಟ್. ಓಕೆ, ಹಾಗೆಯೇ ಈ ಯಾರಾದರೂ ಯಂಗ್ಸ್ಟರ್ಸ್ ಇದನ್ನು ನೋಡ್ತಾ ಇದ್ದಾರಾದರೆ, ನಿಮ್ಮ ಮನೇಲಿ ಯಾರಾದರೂ ಸೀನಿಯರ್ ಸಿಟಿಸನ್ಸ್ ಇದ್ದಾರಾದರೆ ಅವರಿಗೆ ಇದನ್ನು ಕಳಿಸಿ. ನಿಜ. ಓಕೆ, ಸೊ ಇದರ ಉದ್ದೇಶ ಅದೇ. ಸೊ ಈ ಒಂದು ವಿಷಯ ನಮಗೆ ಸೀನಿಯರ್ ಸಿಟಿಸನ್ಸ್ಗಳಿಗೆ ಹೇಳಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಖಂಡಿತ ಕೂಡ, ಯಾಕಂದರೆ ಸೀನಿಯರ್ ಸಿಟಿಸನ್ ಸಾಮಾನ್ಯವಾಗಿ ನೀವು ಹೇಳಿದಾಗೆ ಯಾವುದಾದ್ರು ಒಂದು ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಯೂಶಲಿ. ಸೊ ಅದರ ಇಂಟ್ರೆಸ್ಟ್ ರೇಟನ್ನು ಪ್ರತಿ ತಿಂಗಳು 3 ತಿಂಗಳಿಗೊಮ್ಮೆ ಅರ್ಧ ವರ್ಷಕ್ಕೊಮ್ಮೆ ಪಡೆದು ಜೀವನ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಈ ರೀತಿಯ ಆಲ್ಟರ್ನೇಟಿವ್ ಮತ್ತು ಸ್ವಲ್ಪ ಸೇಫ್ಟಿ ಅನ್ನುವಂಥ ಒಂದು ಆಯ್ಕೆಗಳು ಇರೋದ್ರಿಂದ ಸೊ ಅವರ ರಿಟರ್ನಿಗೆ 1-2% ಇನ್ಕ್ರೀಸ್ ಆಗೋದಿದ್ರೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಹೇಳಿದಾಗೆ ಹಿರಿಯರು ನೋಡಬೇಕು, ಮಕ್ಕಳಿದ್ರೆ ಅವರು ಹಿರಿಯರಿಗೆ ತೋರಿಸುವಂಥದ್ದು ಮತ್ತು ಆ ಒಂದು ಅವೇರ್ನೆಸ್ ಮಾಡುವಂಥದ್ದು ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊತ್ತು ಬಹಳ ಈ ಬಿಯಾಂಡ್ FD ಆಲ್ಟರ್ನೇಟಿವ್
ಅಸೆಟ್ಗಳನ್ನು ಇದು ಅಂದರೆ ಇನ್ವೆಸ್ಟ್ಮೆಂಟ್ ಅಸೆಟನ್ನು ಹೇಳಿರೋದಕ್ಕೆ ಬಹಳ ವಿವರವಾಗಿ ತಿಳಿಸಿಕೊಟ್ಟಿರೋದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.